ರಾಜ್ಯಕ್ಕೆ ಮತ್ತೆ ಮೋದಿ ಆಗಮನ, 3 ಜಿಲ್ಲೆಗಳಲ್ಲಿ ನಮೋ ಪ್ರಚಾರ, ಬಿಜೆಪಿಯಲ್ಲಿ ಹೆಚ್ಚಾಯಿತು ಹುಮ್ಮಸ್ಸು. ಪ್ರಧಾನಿ ನರೇಂದ್ರ ಮೋದಿ ಇಂದು 2ನೇ ದಿನದ ರಾಜ್ಯ ಪ್ರವಾಸವನ್ನ ನಡೆಸಲಿದ್ದಾರೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಇಂದು ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಿಂದ ಕಲಬುರಗಿಗೆ ಆಗಮಿಸಲಿರುವ ಮೋದಿ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಅಲ್ಲಿಂದ ಗಣಿಧಣಿಗಳ ನಾಡು ಬಳ್ಳಾರಿಗೆ ತೆರಳಿ ಸಂಜೆ 3 ಗಂಟೆಗೆ ಬೃಹತ್ ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ. ಬಳಿಕ ಸಂಜೆ 6 ಗಂಟೆಗೆ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಕೆಂಗೇರಿ ಬಳಿ ಸಮಾವೇಶ ನಡೆಯಲಿದ್ದು 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 2ನೇ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2ನೇ ದಿನ ರಾಜ್ಯ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ. 3 ಜಿಲ್ಲೆಗಳಲ್ಲಿ ಇವತ್ತು ಪ್ರವಾಸವನ್ನ ಪ್ರಧಾನಿ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಿಂದ ಕಲಬುರಗಿಗೆ ಆಗಮಿಸಲಿರುವಂತಹ ಮೋದಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಅಲ್ಲಿಂದ ಗಣಿ ಧಣಿಗಳ ನಾಡು ಬಳ್ಳಾರಿಗೆ ತೆರಳಿ ಅಲ್ಲಿ ಸಂಜೆ 3 ಗಂಟೆಗೆ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಶಿವರಾಮ್, ಇವತ್ತು ಕಲಬುರಗಿಗೂ ಕೂಡ ಮೋದಿ ಅವರು ಬರ್ತಾ ಇದ್ದಾರೆ. ಪ್ರಮುಖವಾಗಿ 3 ಜಿಲ್ಲೆಗಳ ಪ್ರವಾಸಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಯಾವ ರೀತಿಯಾಗಿ ನಡೆದಿದೆ, ಏನೆಲ್ಲ ಪ್ಲಾನ್ಸ್ ಇದೆ ಇವತ್ತು? ಪ್ರತಿಮಾ, ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಇವತ್ತು ಏನಂದ್ರೆ ಕಮಲ ರಣಕಳಕಳಿ ಮೊಳಗಿಸ್ತಾ ಇದೆ. ಪ್ರಧಾನಿ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ನೂತನ ವಿದ್ಯಾಲಯ ಮೈದಾನದಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ಸುಮಾರು 1 ಲಕ್ಷದಿಂದ 1.5 ಲಕ್ಷದವರೆಗೂ ಒಂದು ಸಮಾವೇಶದಲ್ಲಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳ 3 ಜಿಲ್ಲೆಗಳ ಸಮಾವೇಶ ಆಗಿರೋದ್ರಿಂದಾಗಿ ಸಿದ್ಧತೆಗಳು ಪೂರ್ಣಗೊಂಡಿದ್ದಾವೆ. ಒಂದೇನಂದ್ರೆ ಇದು ಹೇಳಿ ಕೇಳಿ ಕಾಂಗ್ರೆಸ್ ಸಂಸದೀಯ ನಾಯಕ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ. ಹೀಗಾಗಿ ಬಿಜೆಪಿಗೆ ಇದು ಅತ್ಯಂತ ಮಹತ್ವದ ಸಮಾವೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ 1 ವಾರದಿಂದ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇತ್ತು. ಇವತ್ತೇನಂದ್ರೆ ಒಂದು ಕಮಲ ಇದಕ್ಕೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವ ಮೂಲಕ ಕಮಲ ಕಹಳೆ ಮೊಳಸುವಂತ ಒಂದು ಪ್ರಯತ್ನ ಮೋದಿ ಮಾಡ್ತಾರೆ. ಪ್ರತಿಮಾ, ಓಕೆ, ಹಾಗೇನೆ ಬಳ್ಳಾರಿಗೂ ಕೂಡ ತೆರಳಿ ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ, ಮಾತುಕತೆ ನಡೆಸ್ತಾರೆ ಅಲ್ಲಿನ ಮುಖಂಡರ ಜೊತೆ ಅನ್ನೋದಾದ್ರೆ ಯಾರ್ಯಾರು ಇರ್ತಾರೆ ಈ ಸಂದರ್ಭದಲ್ಲಿ? ಏನಾದ್ರೂ ಜನಾರ್ದನ ರೆಡ್ಡಿ ಅಲ್ಲಿಗೆ ಹೋಗೋ ಚಾನ್ಸಸ್ ಏನಾದ್ರೂ ಇದೆಯಾ, ಹೇಗೆ? ಪ್ರತಿಮಾ, ಇಲ್ಲಿ ಕಲಬುರಗಿ ಮಟ್ಟಿಗೆ ಜನಾರ್ದನ ರೆಡ್ಡಿ ಆಗಮಿಸ್ಲಿಕ್ಕಿಲ್ಲ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪ, ಕೇಂದ್ರ ಸಚಿವರು ಭಾಗವಹಿಸ್ತಾ ಇದ್ದಾರೆ. ಬಳ್ಳಾರಿ ಸಮಾವೇಶದಲ್ಲಿ ಒಂದು ವೇಳೆ ಏನಾದ್ರು ರೆಡ್ಡಿ ಭಾಗವಹಿಸುವ ಸಾಧ್ಯತೆ ಇದೆ. ಆದ್ರೆ ಬಳ್ಳಾರಿಗೆ ಅವ್ರನ್ನ ಬರ್ಲಿಕ್ಕೆ ನಿಷೇಧ ಮಾಡಿರೋದ್ರಿಂದ ಅಲ್ಲಿಯೂ ಸಹ ಪಾಲ್ಗೊಳ್ಳೋದು ಸಾಧ್ಯತೆ ಕಡಿಮೆ. ಹೀಗಾಗಿ ಕಲಬುರಗಿ ಮತ್ತು ಬಳ್ಳಾರಿ 2 ಸಮಾವೇಶಗಳಲ್ಲೂ ಜನಾರ್ದನ ರೆಡ್ಡಿ ಭಾಗವಹಿಸುವ ಸಾಧ್ಯತೆಗಳು ಕಡಿಮೆ ಇದಾವೆ. ಉಳಿದಂತೆ ಇತರ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತಿತರ ನಾಯಕರು ಇವತ್ತು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಪ್ರತಿಮಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಶಿವರಾಮ್.